ಬೆಳಗಿನ ಬೆಳಕು. ಅರಣ್ಯಕಾಂಡ 7ನೇ ಅಧ್ಯಾಯ 10-88. ಪರಿಪೂರ್ಣ ಯಜ್ಞ. ನಾವು ಈಗ ಅರಣ್ಯಕಾಂಡ 7ನೇ ಅಧ್ಯಾಯದ ಪ್ರತಿಷ್ಠಾಪನೆಯ ಅರ್ಪಣೆಗಳ ಅಂತ್ಯಕ್ಕೆ ಬಂದಿದ್ದೇವೆ. ಅನೇಕ ಅಧ್ಯಯನಗಳ ಮೂಲಕ ನಾವು ಪ್ರತಿಯೊಂದು ಪಾತ್ರೆ, ಪ್ರತಿಯೊಂದು ಪ್ರಾಣಿ, ಪ್ರತಿಯೊಂದು ಸಂಖ್ಯೆಯನ್ನು ದಾಟಿ ಬಂದಿದ್ದೇವೆ. ಅಂದರೆ ಬೆಳ್ಳಿಯ ತಟ್ಟೆ, ಬೆಳ್ಳಿಯ ಬಟ್ಟಲು, ಚಿನ್ನದ ಚಮಚ, ಎಳೆಯ ಹೋರಿ, ಟಗರು, 1 ವರ್ಷದ ಕುರಿಮರಿ, ಪಾಪ ಪರಿಹಾರಕ ಯಜ್ಞ, ಹೋತ ಮತ್ತು ಸಮಾಧಾನ ಬಲಿಗಳ ಸಮೃದ್ಧಿ. ಇಂದು ನಾವು ಸ್ವಲ್ಪ ಹಿಂದೆ ಸರಿದು ಇದರ ಸಂಪೂರ್ಣ ಸಾರಾಂಶವನ್ನು ನೋಡೋಣ. ಅರಣ್ಯಕಾಂಡ 7ನೇ ಅಧ್ಯಾಯ 84-88 ನಮಗೆ 12 ದಿನಗಳಲ್ಲಿ 12 ಕುಲಗಳಿಂದ ಅರ್ಪಿಸಲ್ಪಟ್ಟ ಎಲ್ಲದರ ಒಟ್ಟು ಮೊತ್ತವನ್ನು ನೀಡುತ್ತದೆ. ಮತ್ತು ನಾವು ಎಲ್ಲವನ್ನು ಒಟ್ಟುಗೂಡಿಸಿದಾಗ ಯಜ್ಞ ಮಾಡಲಾದ ಒಟ್ಟು ಪ್ರಾಣಿಗಳ ಸಂಖ್ಯೆ 252. ಆ ಸಂಖ್ಯೆಯು ಕಥೆಯ ಅಂತ್ಯವಲ್ಲ, ಅದು ವಾಸ್ತವವಾಗಿ ಸಂಖ್ಯೆಗಳಲ್ಲಿ ಬರೆಯಲ್ಪಟ್ಟ ಮೊತ್ತದ ಸಂದೇಶವಾಗಿದೆ. ಅರ್ಪಿಸಲಾದ ಎಲ್ಲ ಪ್ರಾಣಿಗಳ ಪೂರ್ಣ ಸಾರಾಂಶ ಇಲ್ಲಿದೆ. ಒಟ್ಟು 36 ಎಳೆಯ ಹೋರಿಗಳಿದ್ದವು, ದಹನ ಬಲಿಯಿಂದ 12 ಮತ್ತು ಸಮಾಧಾನ ಬಲಿಯಿಂದ 24. ಒಟ್ಟು 72 ಟಗರುಗಳಿದ್ದವು, ದಹನ ಬಲಿಯಿಂದ 12 ಮತ್ತು ಸಮಾಧಾನ ಬಲಿಯಿಂದ 60. 1 ವರ್ಷದ ಪ್ರಾಯದ ಗಂಡು ಕುರಿಮರಿಗಳು 72 ಇದ್ದವು, ದಹನ ಬಲಿಯಿಂದ 12 ಮತ್ತು ಸಮಾಧಾನ ಬಲಿಯಿಂದ 60. ಗಂಡು ಹೋತಗಳು 72 ಇದ್ದವು, ಪಾಪ ಪರಿಹಾರಕ ಯಜ್ಞದಿಂದ 12 ಮತ್ತು ಸಮಾಧಾನ ಬಲಿಯಿಂದ 60. ಇವೆಲ್ಲವನ್ನು ಒಟ್ಟಿಗೆ ಕೂಡಿಸಿ 36. 72 + 72 72, 252 ಪ್ರಾಣಿಗಳು. 12 ಕುಲಗಳು, 12 ದಿನಗಳು, ಒಂದು ಅರ್ಪಣೆಯು 12 ಬಾರಿ ಪುನರಾವರ್ತನೆ ಆಯಿತು ಮತ್ತು ಪ್ರತಿಷ್ಠಾಪನೆಯ ಬಲಿಪೀಠದ ಮೇಲೆ ಇಡಲಾದ ಎಲ್ಲದರ ಒಟ್ಟು ಮೊತ್ತ ಆಗಿತ್ತು. ನಾವು 252 ಎಂಬ ಸಂಖ್ಯೆಯನ್ನು ನೋಡುವ ಮೊದಲು ಈ ಅರ್ಪಣೆಗಳ ರಚನೆಯಲ್ಲಿ ಅಡಗಿರುವ ಒಂದು ಮಾದರಿಯನ್ನು ಗಮನಿಸದೇ ಇರಲು ಸಾಧ್ಯವಿಲ್ಲ. 12 ಕುಲಗಳು 12 ದಿನಗಳವರೆಗೆ ಅರ್ಪಣೆ ಮಾಡಿದವು. 12ರಿಂದ ಗುಣಿಸಿದಾಗ ನಮಗೆ 144 ಸಿಗುತ್ತದೆ. ಈ ಸಂಖ್ಯೆಯು ಹೊಸ ಒಡಂಬಡಿಕೆಯಲ್ಲಿ ಒಂದು ಗಮನಾರ್ಹ ಸ್ಥಳದಲ್ಲಿ ಕಾಣಿಸಿಕೊಳ್ಳುತ್ತದೆ. ಪ್ರಕಟಣೆ 7ನೇ ಅಧ್ಯಾಯ 4ನೇ ವಾಕ್ಯ ಹೀಗೆ ಹೇಳುತ್ತದೆ: ಮುದ್ರೆ ಹಾಕಿಸಿಕೊಂಡವರ ಸಂಖ್ಯೆಯನ್ನು ಕೇಳಿದ್ದೆವು. ಇಸ್ರಾಯೇಲ್ ಪುತ್ರರ ಎಲ್ಲಾ ಕುಲಗಳಿಂದ ಮುದ್ರೆ ಹಾಕಿಸಿಕೊಂಡವರು 1,44,000. ಮತ್ತು ಪ್ರಕಟಣೆ 14ನೇ ಅಧ್ಯಾಯ 1ರಲ್ಲಿ 144,000 ಮಂದಿ ಕುರಿಮರಿಯೊಂದಿಗೆ ಚಿಯೋನ್ ಪರ್ವತದ ಮೇಲೆ ನಿಂತಿರುವುದನ್ನು ಮತ್ತು ಅವರ ಹಣೆಯ ಮೇಲೆ ತಂದೆಯ ಹೆಸರು ಬರೆಯಲ್ಪಟ್ಟಿರುವುದನ್ನು ತೋರಿಸುತ್ತದೆ. ಆ 1,44,000 ಮಂದಿ ಕ್ರಿಸ್ತನ ವಧುವಾಗಿದ್ದಾರೆ. ಯೆಹೋವನ ಉದ್ದೇಶಗಳ ಪೂರ್ಣತೆಯಲ್ಲಿ ಆತನ ಮುಂದೆ ನಿಲ್ಲುವ ವಿಮೋಚಿತರ ಮುದ್ರೆ ಹಾಕಲ್ಪಟ್ಟ ಸಂಪೂರ್ಣ ಒಡಂಬಡಿಕೆಯನ್ನು ಸಭೆಯಾಗಿದ್ದಾರೆ. ಈಗ ಆ ಸಂಖ್ಯೆಯು ಹೇಗೆ ಬರುತ್ತದೆ ಎಂಬುದನ್ನು ಗಮನಿಸಿ. 12 ಅನ್ನು 12ರಿಂದ ಗುಣಿಸಿದಾಗ 144 ಸಿಗುತ್ತದೆ ಮತ್ತು 144 1,000ದಿಂದ ಗುಣಿಸಿದಾಗ 1,144 ಬರುತ್ತದೆ. ಸತ್ಯವೇದದಲ್ಲಿ 1,000 ಎಂಬುದು ಪೂರ್ಣತೆ ಮತ್ತು ಸಂಪೂರ್ಣತೆಯನ್ನು ಸೂಚಿಸುತ್ತದೆ. ನಿನ್ನ ದೃಷ್ಟಿಯಲ್ಲಿ 1000 ವರ್ಷಗಳು ಕಳೆದು ಹೋದ ನೆನ್ನೆಯ ದಿನದಂತೆಯೂ ರಾತ್ರಿಯ ಒಂದು ಜಾವದಂತೆಯೂ ಇವೆ. ಕೀರ್ತನೆ 90ನೇ ಅಧ್ಯಾಯ 4ನೇ ವಾಕ್ಯ. ಇದು ಪ್ರಕಟಣೆಯ 20ರಲ್ಲಿ ವಿವರಿಸಲಾದ ಕ್ರಿಸ್ತನ 1000 ವರ್ಷಗಳ ಆಳ್ವಿಕೆ ಸಂಪರ್ಕ ಹೊಂದಿದೆ.
ಇದು ಶಾಶ್ವತ ಯುಗವು ಪ್ರಾರಂಭವಾಗುವ ಮೊದಲು ಆತನ ರಾಜತ್ವದ ಆಳ್ವಿಕೆಯ ಪೂರ್ಣ ಮತ್ತು ಸಂಪೂರ್ಣ ಅವಧಿಯಾಗಿದೆ. ಆದುದರಿಂದ 1,44,000 ಎಂಬುದು 12 ಕುಲಗಳ ಸಂಪೂರ್ಣ ಒಡಂಬಡಿಕೆಯ ರಚನೆಯನ್ನು 12 × 12 = 144 ಪೂರ್ಣ ಮತ್ತು ಸಂಪೂರ್ಣ ಅಭಿವ್ಯಕ್ತಿಯಾಗಿದೆ. 144 × 1000. ಅರಣ್ಯಕಾಂಡ 7ರಲ್ಲಿ 12 ನಾಯಕರು ಒಂದು ದಿನ ಸಿಂಹಾಸನದ ಮುಂದೆ ನಿಲ್ಲಲಿರುವ ಸಂಪೂರ್ಣ ಒಡಂಬಡಿಕೆಯ ಸಭೆಯ ಮಾದರಿಯನ್ನು ಆಗಲೇ ಸೂಚಿಸುತ್ತಿದ್ದರು. ಅರಣ್ಯದ ಪ್ರತಿಷ್ಠಾಪನೆಯ ಬಲಿಗಳು ಈಗಾಗಲೇ ಕ್ರಿಸ್ತನ ವಧುವಿನ ಜನನದ ಕಡೆಗೆ ಬೆರಳು ಮಾಡಿ ತೋರಿಸುತ್ತಿದ್ದವು. ಈಗ ನಾವು 252 ಎಂಬ ಸಂಖ್ಯೆಯನ್ನು ನೋಡೋಣ. ನಾವು ಪ್ರತಿಯೊಂದು ಅಂಕೆಯನ್ನು ಪ್ರತ್ಯೇಕವಾಗಿ ಓದಿದಾಗ, ಅಂದರೆ 2, 5, 2 ಒಂದು ಸುಂದರವಾದ ಮತ್ತು ನಿಖರವಾದ ಆತ್ಮಿಕ ಮಾದರಿಯ ಮತ್ತು ಹೊರಹೊಮ್ಮುತ್ತದೆ. ಮೊದಲ ಸಂಖ್ಯೆ 2, ಮಧ್ಯದ ಸಂಖ್ಯೆ 5 ಮತ್ತು ಕೊನೆಯ ಸಂಖ್ಯೆ 2. 2, 5, 2 ಇವುಗಳಲ್ಲಿ ಪ್ರತಿಯೊಂದು ನ್ಯಾಯ ಪ್ರಮಾಣದಲ್ಲಿ ಸ್ಪಷ್ಟವಾದ ಮತ್ತು ಸ್ಥಿರವಾದ ಅರ್ಥವಿದೆ. 2 ಎಂಬ ಸಂಖ್ಯೆಯು ಸಾಕ್ಷಿ ಮತ್ತು ಪ್ರಮಾಣದ ಸಂಖ್ಯೆಯಾಗಿದೆ. ಧರ್ಮೋಪದೇಶ ಖಂಡ 19ರ ಅಧ್ಯಾಯ 15ರಲ್ಲಿ ಹೀಗೆ ಹೇಳುತ್ತದೆ: ಯಾವ ವಿಷಯವಾದರೂ 2 ಅಥವಾ 3 ಸಾಕ್ಷಿಗಳ ಬಾಯಿಂದ ಸ್ಥಿರಪಡಬೇಕು. ಮತ್ತಾಯ 18ನೇ ಅಧ್ಯಾಯ 16ರಲ್ಲಿ ಕ್ರಿಸ್ತನು ಬಾಯಿಂದಲೂ ಇದೇ ತತ್ವವು ದೃಢೀಕರಿಸಲ್ಪಡುತ್ತದೆ. 2 ಎಂಬುದು ಸತ್ಯವನ್ನು ಸ್ಥಾಪಿಸುವ ಮತ್ತು ಖಚಿತಪಡಿಸುವ ಸಂಖ್ಯೆಯಾಗಿದೆ. ಒಡಂಬಡಿಕೆಯ 2 ಹಲಗೆಗಳು, ಕೃಪಾಸನದ ಮೇಲಿದ್ದ 2 ಕೆರೂಬಿಗಳು, ಪುನರುತ್ಥಾನದ ವೇಳೆಯಲ್ಲಿದ್ದ 2 ದೂತರು. 2 ಎಂಬುದು ದೃಢೀಕರಿಸಲ್ಪಟ್ಟ, ಸ್ಥಾಪಿತವಾದ, ಅಚಲವಾದ ಸಾಕ್ಷಿಯ ಸಂಖ್ಯೆಯಾಗಿದೆ. ಮತ್ತು 2 ಎಂಬುದು ಐಕ್ಯತೆಯನ್ನು ಸೂಚಿಸುತ್ತದೆ. 2 ಒಂದಾಗುವುದು ಆದಿಕಾಂಡ 2ನೇ ಅಧ್ಯಾಯ 24. ಅವರಿಬ್ಬರು ಒಂದೇ ಶರೀರವಾಗುವರು. 2 ಸಾಕ್ಷಿಗಳು ನ್ಯಾಯ ಪ್ರಮಾಣದ 2 ದೊಡ್ಡ ವಿಭಾಗಗಳಾದ ಹಳೆಯ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯನ್ನು ಸಹ ಸೂಚಿಸುತ್ತದೆ. ಇವೆರಡೂ ಒಂದೇ ಕ್ರಿಸ್ತನಿಗೆ ಸಾಕ್ಷಿ ನೀಡುತ್ತವೆ. ಯೇಸು ಸ್ವತಃ ಹೀಗೆ ಹೇಳಿದನು: ನೀನು ನ್ಯಾಯ ಪ್ರಮಾಣವನ್ನಾಗಲಿ ಪ್ರವಾದಿ ಲೇಖನಗಳನ್ನಾಗಲಿ ನೆರವೇರಿಸುವುದಕ್ಕೆ ಬಂದೆನು. 5 ಎಂಬ ಸಂಖ್ಯೆಯು ಕೃಪೆಯ ಸಂಖ್ಯೆಯಾಗಿದೆ. ಮೋಶೆಯ 5 ಪುಸ್ತಕಗಳು 5,000 ಜನರಿಗೆ ಉಣಿಸಿದ 5 ರೊಟ್ಟಿಗಳು. ದೇವರು ತನ್ನ ಅಪಾತ್ರ ಕೃಪೆಯಿಂದ ಒದಗಿಸಿಕೊಡುವುದಕ್ಕೆ 5 ಯಾವಾಗಲೂ ಸ್ಥಿರವಾದ ಸಂಖ್ಯೆಯಾಗಿದೆ. ಮತ್ತು ಯಾಜಕ ಖಂಡ 1ನೇ ಅಧ್ಯಾಯ 5ರಲ್ಲಿ ನಿಖರವಾಗಿ 5 ಪ್ರಮುಖ ಅರ್ಪಣೆಗಳಿವೆ: ದಹನ ಬಲಿ, ಧಾನ್ಯ ಬಲಿ, ಸಮಾಧಾನ ಬಲಿ, ಪಾಪ ಪರಿಹಾರಕ ಯಜ್ಞ ಮತ್ತು ಅಪರಾಧ ಪಾಪ ಪರಿಹಾರಕ ಯಜ್ಞ. 5 ಅರ್ಪಣೆಗಳು. ತೋರಾದ 5 ಪುಸ್ತಕಗಳು. ಕ್ರಿಸ್ತನು ಪ್ರತಿಯೊಂದನ್ನು ಸಂಪೂರ್ಣವಾಗಿ ಪೂರೈಸಿದನು. ಆತನು ಸಂಪೂರ್ಣ ಸಮಸ್ಯೆಯ ದಹನ ಬಲಿಯಾಗಿದ್ದನು. ಆತನು ಪಾಪವಿಲ್ಲದ ಪರಿಪೂರ್ಣ ಜೀವನದ ಧಾನ್ಯ ಬಲಿಯಾಗಿದ್ದನು. ಆತನು ಮನುಷ್ಯನಿಗೂ ದೇವರಿಗೂ ನಡುವೆ ಸಹಭಾಗಿತ್ವವನ್ನು ಪುನಃಸ್ಥಾಪಿಸಿದ ಸಮಾಧಾನ ಬಲಿಯಾಗಿದ್ದನು. ಆತನು ಅಪರಾಧವನ್ನು ಹೊತ್ತು ಅದನ್ನು ದೂರ ಮಾಡಿದ ಪಾಪ ಪರಿಹಾರಕ ಯಜ್ಞವಾಗಿದ್ದನು. ಆತನು ಪ್ರತಿಯೊಂದು ವೈಯಕ್ತಿಕ ಅಪರಾಧದ ಪರಿಹಾರಕ ಯಜ್ಞವಾಗಿದ್ದನು. ತೋರಾದ ಅಂದರೆ ಧರ್ಮಶಾಸ್ತ್ರದ 5 ಅಂಶಗಳು ಕ್ರಿಸ್ತನಲ್ಲಿ ಸಂಪೂರ್ಣವಾಗಿ ನೆರವೇರಿದವು. ಈಗ 252 ಒಂದು ವಾಕ್ಯದಂತೆ ಓದಿ. 2, 5, 2 ಸಾಕ್ಷಿ, ಕೃಪೆ, ಸಾಕ್ಷಿ. ಹಳೆಯ ಒಡಂಬಡಿಕೆಯ ಸಾಕ್ಷಿ ಕ್ರಿಸ್ತನ ಸಂಪೂರ್ಣ 5 ವಿಧದ ಬಲಿಯ ಕೃಪೆ ಮತ್ತು ಹೊಸ ಒಡಂಬಡಿಕೆಯ ಸಾಕ್ಷಿಯಿಂದ ದೃಢೀಕರಿಸಲ್ಪಟ್ಟಿದೆ. ಪ್ರತಿಷ್ಠಾಪನೆಯ ಬಲಿಪೀಠದ ಮೇಲಿದ್ದ 252 ಪ್ರಾಣಿಗಳು ಅರಣ್ಯದಿಂದಲೇ ಘೋಷಿಸುತ್ತಿದ್ದವು: ಇಡೀ ನ್ಯಾಯ ಪ್ರಮಾಣವು ಒಂದು ದಿನ ಸ್ಪಷ್ಟವಾಗಿ ಹೇಳಲಿರುವುದನ್ನು
ಅವು ಆಗಲೇ ಸಾರುತ್ತಿದ್ದವು. ಕೃಪೆ ಕ್ರಿಸ್ತನ ಸಂಪೂರ್ಣ 5 ವಿಧದ ಧರ್ಮಶಾಸ್ತ್ರವನ್ನು ನೆರವೇರಿಸುವ ಬಲಿ, ದೇವರ ವಾಕ್ಯದ ಮುರಿಯಲಾಗದ ಉಭಯ ಸಾಕ್ಷಿಯಿಂದ ದೃಢೀಕರಿಸಲ್ಪಟ್ಟಿದೆ. ಹಳೆಯ ಒಡಂಬಡಿಕೆಯ ಸಾಕ್ಷಿ ಕ್ರಿಸ್ತನ 5 ವಿಧದ ಕೃಪೆ, ಹೊಸ ಒಡಂಬಡಿಕೆಯ ಸಾಕ್ಷಿ 2ನೇ ಅಧ್ಯಾಯ 2:5-2. ಪ್ರತಿಷ್ಠಾಪನೆಯ ಅರ್ಪಣೆಯ 252 ಪ್ರಾಣಿಗಳು ಕ್ರಿಸ್ತನು ಸಾಧಿಸಿದ ನಂತರ ಸಂಪೂರ್ಣ ಸಾರಾಂಶವಾಗಿದೆ. ಅಲ್ಲಿ ಕಂಡುಬರುವ ಪ್ರತಿಯೊಂದು ರೀತಿಯ ಅರ್ಪಣೆಗಳು ದಹನ, ಧಾನ್ಯ, ಸಮಾಧಾನ, ಪಾಪ ಪರಿಹಾರಕ ಮತ್ತು ಅಪರಾಧ ಪರಿಹಾರ ಎಲ್ಲವೂ ಆತನಲ್ಲಿ ನೆರವೇರಿದವು. ಅಲ್ಲಿ ಪ್ರಸ್ತಾಪಿಸಲಾದ ಪ್ರತಿಯೊಂದು ಕುಲವು, ಅಂದರೆ 12 ಕುಲಗಳು, ಯಾವುದು ತಪ್ಪಿ ಹೋಗದೆ ಬಲಿಪೀಠದ ಮುಂದೆ ಪ್ರತಿನಿಧಿಸಲ್ಪಟ್ಟವು. ಆವರಿಸಿದ ಪ್ರತಿಯೊಂದು ದಿನವೂ, ಅಂದರೆ ಎಲ್ಲ 12 ದಿನಗಳು, ಯಾವುದೇ ಬಿಡುವಿಲ್ಲದೆ ಆತನ ಮೂಲಕ ಬರುವ ಪ್ರತಿಯೊಬ್ಬ ವ್ಯಕ್ತಿಯ ಪ್ರತಿಯೊಂದು ಜೀವನದ ಪ್ರತಿಯೊಂದು ದಿನವನ್ನು ಆವರಿಸುವ ವಿಮೋಚನೆಯ ಬಗ್ಗೆ ಮಾತನಾಡುತ್ತದೆ. 252 ಎಂಬುದು ಯಾದೃಚ್ಛಿಕ ಮೊತ್ತವಲ್ಲ, ಅದು 5 ವಿವಿಧ ಬಲಿಯ ಪೂರ್ಣ ಭಾರವನ್ನು ಹೊತ್ತಿರುವ ಉಭಯ ಸಾಕ್ಷಿಯಿಂದ ಸ್ಥಾಪಿಸಲ್ಪಟ್ಟ ಸಂಖ್ಯೆಯಾಗಿದೆ. ಇದು ಸಿಂಹಾಸನದ ಮುಂದೆ ವಿಮೋಚಿತರ ಸಂಪೂರ್ಣ ಒಡಂಬಡಿಕೆಯ ಸಭೆಯಲ್ಲಿ ನಿಲ್ಲಲಿರುವ 1,44,000 ಜನರ ಕಡೆಗೆ ಮುನ್ಸೂಚನೆ ನೀಡುತ್ತದೆ. ಹೀಗೆ ಬಲಿಪೀಠದ ಪ್ರತಿಷ್ಠಾಪನೆಯೊಂದಿಗೆ ಪ್ರಾರಂಭವಾದ ಅಧ್ಯಾಯವು ಧ್ವನಿಯೊಂದಿಗೆ ಕೊನೆಗೊಳ್ಳುತ್ತದೆ. ಎಲ್ಲ 252 ಪ್ರಾಣಿಗಳ ನಂತರ, ಎಲ್ಲ 12 ನಾಯಕರ ನಂತರ, ಎಲ್ಲ 12 ದಿನಗಳ ನಂತರ. ಅರಣ್ಯಕಾಂಡ 7ನೇ ಅಧ್ಯಾಯ 89ನೇ ದಾಖಲಿಸುವಂತೆ, ಮೋಶೆಯು ದೇವದರ್ಶನದ ಗುಡಾರದೊಳಗೆ ಹೋಗಿ ಕೃಪಾಸನದ ಮೇಲಿದ್ದ ಕೆರೂಬಿಗಳ ಮಧ್ಯದಿಂದ ಯೆಹೋವನ ಧ್ವನಿಯು ತನ್ನೊಂದಿಗೆ ಮಾತನಾಡುವುದನ್ನು ಕೇಳಿದನು. ಅರ್ಪಣೆಯು ಮೊದಲು ಬಂದಿತು, ಧ್ವನಿಯು ಆಮೇಲೆ ಬಂದಿತು. 252 ಪ್ರಾಣಿಗಳನ್ನು ಬಲಿಪೀಠದ ಮೇಲಿಡಲಾಯಿತು. ತದನಂತರ ದೇವರು ಮಾತನಾಡಿದನು. ಇದು ಇಡೀ ಅಧ್ಯಯನದ ಮಾದರಿ ಮತ್ತು ಇಡೀ ಸುವಾರ್ತೆಯ ಮಾದರಿಯಾಗಿದೆ. ಬಲಿಯು ಪೂರ್ಣಗೊಂಡಿದೆ, ಸಾಕ್ಷಿಯು ಸ್ಥಾಪಿತವಾಗಿದೆ, ಕೃಪೆಯು ಸಂಪೂರ್ಣವಾಗಿ ಪ್ರದರ್ಶಿಸಲ್ಪಟ್ಟಿದೆ, ಒಡಂಬಡಿಕೆಯ ಸಭೆಯು ರೂಪಿಸಲ್ಪಡುತ್ತಿದೆ ಮತ್ತು ಕೊನೆಯ ಅರ್ಪಣೆಯು ನಂತರದ ಮೌನದಲ್ಲಿ ಯೆಹೋವನ ಧ್ವನಿಯು ಮಾತನಾಡುತ್ತದೆ. ಬಲಿಯನ್ನು ಅರ್ಪಿಸಿದ ನಂತರವೇ ಆತನು ಯಾವಾಗಲೂ ಮಾತನಾಡುತ್ತಾನೆ. ಪ್ರಾರ್ಥನೆ. ಓ ಪವಿತ್ರ ತಂದೆಯೇ, ನಿನ್ನ ವಾಕ್ಯದಲ್ಲಿರುವ ಪ್ರತಿಯೊಂದು ಸಂಖ್ಯೆಯು ಒಂದು ಸಂದೇಶವಾಗಿದೆ. ನಿನ್ನ ಬಲಿಪೀಠದ ಮೇಲಿನ ಪ್ರತಿಯೊಂದು ಒಟ್ಟು ಮೊತ್ತವು ಒಂದು ಪ್ರಕಟಣೆ ಆಗಿದೆ. 252ಕ್ಕಾಗಿ ನಾವು ನಿಮಗೆ ವಂದಿಸುತ್ತೇವೆ. ಹಳೆಯ ಒಡಂಬಡಿಕೆಯ ಸಾಕ್ಷಿಯಾಗಿ ನ್ಯಾಯ ಪ್ರಮಾಣದ ಪ್ರತಿಯೊಂದು ಅರ್ಪಣೆಯನ್ನು ಪೂರೈಸಿದ ಕ್ರಿಸ್ತನ 5 ವಿಧದ ಕೃಪೆಗಾಗಿ ಮತ್ತು ಯಾವಾಗಲೂ ಸತ್ಯವಾಗಿದ್ದನ್ನು ದೃಢಪಡಿಸುವ ಹೊಸ ಒಡಂಬಡಿಕೆಯನ್ನು ಸಾಕ್ಷಿಯಾಗಿ ನಾವು ವಂದಿಸುತ್ತೇವೆ. 12 ದಿನಗಳಲ್ಲಿ 12 ಕುಲಗಳು, 12ರ ಗುಣಾಕಾರ, 12 ಸಿಂಹಾಸನದ ಮುಂದೆ ನಿಲ್ಲಲಿರುವ 1,44,000 ಜನರನ್ನು ಈಗಾಗಲೇ ಸೂಚಿಸುತ್ತಿರುವುದಕ್ಕಾಗಿ ಧನ್ಯವಾದಗಳು. ಅರಣ್ಯದ ಪ್ರತಿಷ್ಠಾಪನೆಯ ಅರ್ಪಣೆಗಳು 1 ದಿನ ಕುರಿಮರಿಯೊಂದಿಗೆ ಚೀಯೋನ್ ಪರ್ವತದ ಮೇಲೆ ನಿಲ್ಲಲಿರುವ ಕ್ರಿಸ್ತನ ವಧುವಿನ ಕಡೆಗೆ ಆಗಲೇ ಬೆರಳು ಮಾಡಿ ತೋರಿಸುವುದಕ್ಕಾಗಿ ವಂದನೆಗಳು. ಅರಣ್ಯಕಾಂಡ 7ನೇ ಅಧ್ಯಾಯ 89ರಲ್ಲಿ ಕೊನೆಯ ಅರ್ಪಣೆಯ ನಂತರ ಬಂದ ಧ್ವನಿಗಾಗಿ ನಾವು ನಿಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಇಂದು ನಾವು ಮೊದಲು ನಮ್ಮ ಅರ್ಪಣೆಯನ್ನು ಇಡಲು ಸಹಾಯ ಮಾಡು. ನಮ್ಮ ಇಡೀ ಜೀವನವನ್ನು ಬಲಿಪೀಠದ ಮುಂದೆ ತರಲು ಮತ್ತು ಬಲಿಯನ್ನು ಅರ್ಪಿಸಿದ ನಂತರ ಯಾವಾಗಲೂ ಬರುವ ಆ ಧ್ವನಿಗಾಗಿ ಮೌನದಲ್ಲಿ ಕಾಯಲು ನಮಗೆ ಸಹಾಯ ಮಾಡು. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ. ಆಮೇನ್.